ಸರ್ ಲ್ಯಾಪ್ಟಾಪ್ ಸ್ಟೋರ್ ಅಂತ ಬಂದಾಗ ಇಲ್ಲಿ ಯಾವ ಕಂಡೀಷನ್ ಲ್ಯಾಪ್ಟಾಪ್ ಸಿಗುತ್ತೆ ಸರ್ ನಮಗೆ? ಸರ್ ಗುಡ್ ಕಂಡೀಷನ್ ಲ್ಯಾಪ್ಟಾಪ್ ಸಿಗುತ್ತೆ, ಒಳ್ಳೆ ಕಂಡೀಷನ್ ಅಲ್ಲಿ ಲ್ಯಾಪ್ಟಾಪ್ ಸಿಗುತ್ತೆ, ಕಡಿಮೆ ಬೆಲೆಯಲ್ಲಿ ಲ್ಯಾಪ್ಟಾಪ್ ಸಿಗುತ್ತೆ, ಮತ್ತೆ ಒಳ್ಳೆ ಸರ್ವಿಸ್ ಕೂಡ ನಮ್ಮ ಹತ್ರ ಇರುತ್ತೆ. ನಿಮ್ಮ ಹತ್ರ ಸಿಗುತ್ತೆ? ಹೌದು. ಸ್ಟೂಡೆಂಟ್ಗೆ ಒಂಥರ ಕಂಪ್ಯೂಟರ್ ಬೇಕು, ಲ್ಯಾಪ್ಟಾಪ್ ಬೇಕು, ಕೆಲಸ ಮಾಡೋರ್ಗೆ ಒಂಥರ ಲ್ಯಾಪ್ಟಾಪ್ ಬೇಕು, ಎಡಿಟಿಂಗ್ ಮಾಡೋರ್ಗೆ ಒಂಥರ ಲ್ಯಾಪ್ಟಾಪ್ ಬೇಕು, ಗೇಮಿಂಗ್ ಮಾಡೋರ್ಗೆ ಒಂಥರ ಲ್ಯಾಪ್ಟಾಪ್ ಬೇಕು, ಎಲ್ಲ ಇದೆ ಸರ್. ಇವೆಲ್ಲದೂ ಇದೆಯಾ ನಿಮ್ಮ? ಎಲ್ಲ ಪ್ರಾಡಕ್ಟ್ ನಮ್ಮ ಹತ್ರ ಸಿಗುತ್ತೆ. HP i5 8 ಜನರೇಷನ್, i7 7 ಜನರೇಷನ್. i7 ಅಲ್ವಾ ಇದು? ಹೌದು ಸರ್, 7 ಜನರೇಷನ್. 7 ಜನರೇಷನ್. ಇದು RAM ಅಪ್ಗ್ರೇಡ್ ಮಾಡ್ಕೋಬಹುದು? RAM ಅಪ್ಗ್ರೇಡ್ ಮಾಡ್ಕೋಬಹುದು ಸರ್. SSD ಅಪ್ಗ್ರೇಡ್ ಮಾಡ್ಕೋಬಹುದು. ಇದಕ್ಕೆ ಏನು ರೇಟ್ ಹೇಳ್ತಿದ್ರಿ ಸರ್? ಇದಕ್ಕೆ ಬಂದು 20990. ಸೊ ಎಷ್ಟಿದು? ಆಪಲ್ ಏರ್ M1 ಚಿಪ್ ಇದೆ. M1 ಚಿಪ್ ಸರ್ ಇದು. ಓಕೆ ಓಕೆ ಓಕೆ. 38490 ಆಗುತ್ತೆ ಸರ್. 38490. ಎಸ್ ಸರ್. ಓಕೆ ಓಕೆ ಸರ್. ಇದು ಮಾರ್ಕೆಟ್ ಅಲ್ಲಿ ಎಷ್ಟಿರಬಹುದು ನಿಮ್ಮ ಪ್ರಕಾರ? ಸರ್ ಇದು ಮಾರ್ಕೆಟ್ ಅಲ್ಲಿ ನಿಮಗೆ ಹೊಸ ತಗೋಬೇಕಂದ್ರೆ ಹತ್ರ 1 ಲಕ್ಷ ಇದೆ ಸರ್. ನಮ್ಮ ಹತ್ರ ಲ್ಯಾಪ್ಟಾಪ್ ತಗೊಂಡ್ರೆ ಅಬೌವ್ 15,000 ಲ್ಯಾಪ್ಟಾಪ್ ತಗೊಂಡ್ರೆ ಓಕೆ ಮೌಸ್ ಇದೆ, ಆರ್ ಪೆನ್ ಡ್ರೈವ್ ಇದೆ, ಆಂಟಿವೈರಸ್ ಇದೆ, ಓಕೆ, ಆರ್ ಬ್ಯಾಗ್ ಇದೆ. ಬ್ಯಾಗ್ ಯಾವ್ದಾದ್ರು ಒಂದು ಫ್ರೀ? ಯಾವ್ದಾದ್ರು 2 ಫ್ರೀ ಕೊಡ್ತೀವಿ ಸರ್. ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂತಹ ನಾನು ನಿಮ್ಮ ಕನ್ನಡಕೋರ ಬಂದಿನೊಂದು ಹೊಸ ಜೊತೆ ಒಂದು ಹೊಸ ಲ್ಯಾಪ್ಟಾಪ್ ಇನ್ಫಾರ್ಮೇಷನ್ ಜೊತೆ. ಲ್ಯಾಪ್ಟಾಪ್ ಸ್ಟೋರ್ಗೆ ಬರದೆ ನಿಜವಾಗ್ಲೂ ತುಂಬಾನೇ ದಿನ ಆಗಿಬಿಟ್ಟಿತ್ತು. ಸೊ ಇದು ಆನ್ ಡಿಮಾಂಡ್ ವಿಡಿಯೋ ಅಂತ ಹೇಳ್ಬೋದು. ನಿಮ್ಮಲ್ಲೂ ಕೂಡ ತುಂಬ ಜನ ಮೇಲ್ ಮಾಡಿದ್ರೆ ಸರ್ ನಮಗೆ ಲ್ಯಾಪ್ಟಾಪ್ಗಳು ಬೇಕು, ಎಸ್ಪೆಷಲಿ ಕಡಿಮೆ ಬೆಲೆಯಲ್ಲಿ ಬೇಕು ಅಂತ ಕೇಳ್ತಾ ಇದ್ರಿ. ಆ್ಯಂಡ್ ಇದ್ರ ಬಗ್ಗೆ ಮಾಹಿತಿ ಕೊಡೋದಕ್ಕೆ ನಮ್ಮ ಲ್ಯಾಪ್ಟಾಪ್ ಸ್ಟೋರ್ನ ಜಯನಗರ ಬ್ರಾಂಚಲ್ಲಿರುವಂಥ ಸಿದ್ದಣ್ಣ ಸರ್ ಜೊತೆಲಿ ಇದ್ದಾರೆ. ವೆಲ್ಕಮ್ ಅಣ್ಣ. ಸರ್ ಬನ್ನಿ ಸರ್. ನಮಸ್ಕಾರ ಸರ್. ನಮಸ್ತೆ ಸರ್. ಸರ್ ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ ಸರ್, ನೀವ್ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಲ್ಯಾಪ್ಟಾಪ್ ಸ್ಟೋರ್ ಕಡೆ ಬರೆದು ತುಂಬಾ ದಿನ ಆಗ್ಬಿಟ್ಟಿತ್ತು. ಸೊ ಬಹಳ ದಿನದ ಮೇಲೆ ಬಂದಿದ್ದೀನಿ. ನೀವೇ ಹೇಳ್ಬೇಕು ನನಗೆ ಸರ್, ಲ್ಯಾಪ್ಟಾಪ್ ಸ್ಟೋರ್ ಅಂತ ಬಂದಾಗ ಇಲ್ಲಿ ಯಾವ ಕಂಡೀಷನ್ ಲ್ಯಾಪ್ಟಾಪ್ ಸಿಗುತ್ತೆ ಸರ್ ನಮಗೆ? ಸರ್ ಗುಡ್ ಕಂಡೀಷನ್ ಲ್ಯಾಪ್ಟಾಪ್ ಸಿಗುತ್ತೆ, ಒಳ್ಳೆ ಕಂಡೀಷನ್ ಅಲ್ಲಿ ಲ್ಯಾಪ್ಟಾಪ್ ಸಿಗುತ್ತೆ, ಕಡಿಮೆ ಬೆಲೆಯಲ್ಲಿ ಲ್ಯಾಪ್ಟಾಪ್ ಸಿಗುತ್ತೆ, ಮತ್ತೆ ಒಳ್ಳೆ ಸರ್ವಿಸ್ ಕೂಡ ನಮ್ಮ ಹತ್ರ ಇರುತ್ತೆ. ನಿಮ್ಮ ಹತ್ರ ಸಿಗುತ್ತೆ? ಹೌದು. ಕಡಿಮೆ ಬೆಲೆ ಅಂತ ಅಂದ್ರೆ ಸೊ ಇವಾಗ ಆನ್ಲೈನ್ ಅಲ್ಲೂ ಲ್ಯಾಪ್ಟಾಪ್ ಸಿಗುತ್ತೆ, ಆಫ್ಲೈನ್ ಅಲ್ಲೂ ಲ್ಯಾಪ್ಟಾಪ್ ಸಿಗುತ್ತೆ. ಸೊ ಆನ್ಲೈನ್ ಬೆಲೆಗೆ ಕಂಪೇರ್ ಮಾಡಿದ್ರೆ ನಾವು ನಿಮ್ಮಿಂದ ಎಷ್ಟು ಕಮ್ಮಿ ಎಕ್ಸ್ಪೆಕ್ಟ್ ಮಾಡ್ಬೋದು ಸರ್? ನೀವು ಆನ್ಲೈನ್ ಕಂಪೇರ್ ಮಾಡಿದ್ರೆ 10 to 20% ಕಮ್ಮಿ ಸಿಗುತ್ತೆ. 20% ವರೆಗೆ? ಹೌದು. ಅಪ್ ಟು 20% ವರೆಗೂ ಕಮ್ಮಿ ಸಿಗುತ್ತೆ. ಆಫ್ಲೈನ್ ಅಲ್ಲಿ ಹೊಸ ತಗೊಂತೀವಿ ಅನ್ಕೊಳ್ಳೋಣ, ಅದಕ್ಕೆ ಕಂಪೇರ್ ಮಾಡಿದ್ರೆ ಎಷ್ಟು ಪರ್ಸೆಂಟ್ ಸಿಗಬಹುದು? 10 to 30% ಕಮ್ಮಿ ಸಿಗುತ್ತೆ. ಸೊ ಅಲ್ಲಿ 30% ತಗೊಳ್ಟೋಗುತ್ತೆ. ಸರ್ ಲ್ಯಾಪ್ಟಾಪ್ ಅಂತ ಬಂದಾಗ ಪ್ರತಿದಿನ ಹೊಸ ಹೊಸ ಟೆಕ್ನಾಲಜಿ ಬರ್ತಾ ಇರುತ್ತೆ. ಇವತ್ತು i5 ಬಂದ್ರೆ ನಾಳೆ i7 ಬಂದ್ರೆ i9, ಒಂದ್ರಕ್ಕಿಂತ ಒಂದು ಬರ್ತಾ ಇರುತ್ತೆ. ಸೊ ಲ್ಯಾಪ್ಟಾಪ್ ಸ್ಟೋರ್ ಅಂತ ಬಂದಾಗ ಅಪ್ಡೇಟೆಡ್ ಇದ್ದೀರಾ ನೀವು? ಹೌದು ಸರ್. ಹೊಸದು ಸಿಗುತ್ತೆ ಸರ್? ಹೊಸದು ಸಿಗುತ್ತೆ ಸರ್, ನಮ್ಮ ಹತ್ರ ಸಿಗುತ್ತಾ? ಸಿಗುತ್ತೆ ಸರ್. ಓಕೆ. ಆಮೇಲೆ ಇನ್ನೊಂದು ನೋಡಿ, ಸ್ಟೂಡೆಂಟ್ಗೆ ಒಂಥರ ಕಂಪ್ಯೂಟರ್ ಬೇಕು, ಲ್ಯಾಪ್ಟಾಪ್ ಬೇಕು, ಕೆಲಸ ಮಾಡೋರ್ಗೆ ಒಂಥರ ಲ್ಯಾಪ್ಟಾಪ್ ಬೇಕು, ಎಡಿಟಿಂಗ್ ಮಾಡೋರ್ಗೆ ಒಂಥರ ಲ್ಯಾಪ್ಟಾಪ್ ಬೇಕು, ಗೇಮಿಂಗ್ ಮಾಡೋರ್ಗೆ ಒಂಥರ ಲ್ಯಾಪ್ಟಾಪ್ ಬೇಕು, ಎಲ್ಲ ಇದೆ ಸರ್. ಇವೆಲ್ಲದೂ ಇದೆಯಾ ನಿಮ್ಮ? ಎಲ್ಲ ಪ್ರಾಡಕ್ಟ್ ನಮ್ಮ ಹತ್ರ ಸಿಗುತ್ತೆ ಸರ್. ಅವೈಲೇಬಲ್ ಇದೆ. ಜೊತೆಲಿ ಸರ್ವಿಸ್ ಕೂಡ ನಮ್ಮ ಹತ್ರ ಇದೆ. ಎವ್ರಿಥಿಂಗ್ ಕೊಡ್ತೀವಿ. ಆಮೇಲೆ ತುಂಬಾ ಜನ ಅನ್ಕೊಬಹುದು ಸರ್ ರೇಟ್ ಕಮ್ಮಿ ಕೊಡೋದ್ರಿಂದ ಕ್ವಾಲಿಟಿನೂ ಕಮ್ಮಿ ಇರುತ್ತೇನೋ, ಆ ತರದ ಎಂತದ್ದು ಇಲ್ಲ ಸರ್. ಚೆಕ್ ಮಾಡ್ಬೋದಾ ನಾವು? ಚೆಕ್ ಮಾಡ್ಬೋದು ಸರ್. ಇಲ್ಲಿ ಬಂದು ಚೆಕ್ ಮಾಡಿ ತಗೊಂಡು ಖಂಡಿತ. ಸರ್ ತುಂಬಾ ಜನ ಹೇಳ್ತಾರೆ ನಿಮ್ಮ ಹತ್ರ ಬ್ರ್ಯಾಂಡ್ ನ್ಯೂ ಸಿಗುತ್ತಾ, ರಿಫರ್ಬಿಶ್ಡ್ ಸಿಗುತ್ತಾ? ಯಾವುದು ಇಲ್ಲಿರೋದು? ಯಾವುದು? ಬ್ರ್ಯಾಂಡ್ ನ್ಯೂ ಕೂಡ ಇದೆ ಮತ್ತೆ ರಿಫರ್ಬಿಶ್ ಕೂಡ ಇದೆ ನಮ್ಮ ಹತ್ರ. ಎರಡು ಆಪ್ಷನ್. ರಿಫರ್ಬಿಶ್ಡ್ ಅಂದ್ರೆ ಏನು ಆಕ್ಚುಲಿ ಕಾನ್ಸೆಪ್ಟ್? ರಿಫರ್ಬಿಶ್ ಅಂದ್ರೆ ಕಾರ್ಪೊರೇಟ್ ಕಂಪನಿಯಲ್ಲಿ ಯೂಸ್ ಮಾಡಿರತಕ್ಕಂತ ಲ್ಯಾಪ್ಟಾಪ್ಸ್, ಆ ಲ್ಯಾಪ್ಟಾಪ್ಸ್ ನಮ್ಮ ಹತ್ರ ಸಿಗುತ್ತೆ. ರಿಫರ್ಬಿಶ್ಡ್ ಅಂದ್ರೆ ಓನ್ಲಿ ಕಾರ್ಪೊರೇಟ್ಸ್, ಇಂಡಿವಿಜುವಲ್ ಅಲ್ಲ. ಸೊ ಕಮ್ಮಿ ಯೂಸ್ ಆಗಿರುತ್ತೆ, ಕ್ವಾಲಿಟಿ ಚೆನ್ನಾಗಿರುತ್ತೆ. ಹೌದಾ? ಹೌದು. ಬೆಸ್ಟ್ ಪ್ರೈಸ್ ಅಲ್ಲಿ ಇದೆ ಹಾಗಾದ್ರೆ? ಖಂಡಿತ ಸರ್ ಇದೆ. ಮ್ಯಾಕ್ಬುಕ್ ಇದೆಯಾ ಸರ್? ಮ್ಯಾಕ್ಬುಕ್ ಇದೆ ಸರ್. 20,000 ಅಲ್ಲಿ ಮ್ಯಾಕ್ಬುಕ್ ಇದೆ. 20,000ಕ್ಕೆ ಮ್ಯಾಕ್ಬುಕ್ ಕೊಡ್ತೀರಾ? 20,000ಕ್ಕೆ ಮ್ಯಾಕ್ಬುಕ್ ಕೊಡ್ತೀವಿ. ಆಮೇಲೆ ಆಫರ್ ಏನಾದರೂ ಕೊಡ್ತೀರಾ ಸರ್? ಆಫರ್ ಅದ್ರ ಜೊತೆಗೆ ಬ್ಯಾಗ್ ಇದೆ, ಮೌಸ್ ಇದೆ, ಪೆನ್ ಡ್ರೈವ್ ಇದೆ, ಆಂಟಿವೈರಸ್ ಇದೆ, ಎಲ್ಲ ಫ್ರೀ ಇದೆ ನಮ್ಮ ವೀಕ್ಷಕರಿಗೆ. ಖಂಡಿತ ಅಲ್ವಾ? ಸೊ ವೀಕ್ಷಕರಿಗೆ ಮಾತಾಡಿದ್ ಸಾಕು, ಸರ್ ಜೊತೆ ಹೋಗೋಣ. ತುಂಬಿಸಿ ಇಟ್ಬಿಟ್ಟಿದ್ದಾರೆ. ಸೊ ಎಲ್ಲವನ್ನ ತಿಳ್ಕೊಂಡ್ ಬರ್ತೀನಿ. ಲಾಸ್ಟ್ ಅಲ್ಲಿ ಆಫರ್ ಏನಿದೆ ಅಂತ ತಿಳಿಸ್ಕೊಡ್ತೀನಿ. ಆಫರ್ ಲಿಮಿಟೆಡ್ ಟೈಮ್ ಇರುತ್ತೆ, ಅದನ್ನು ಕೂಡ ತಿಳಿಸ್ಕೊಡ್ತೀನಿ. ಸರ್ ಒಂದ್ ಕಡೆಯಿಂದ ನೋಡೋಣ ಹಾಗಾದ್ರೆ. ಖಂಡಿತ ಸರ್, ನಡ್ರಿ ಸರ್ ಹೋಗೋಣ. ಬನ್ನಿ ಸರ್. ಸರ್ ಲ್ಯಾಪ್ಟಾಪ್ ಸ್ಟೋರ್ ಜಯನಗರ ಅಂತ ಬಂದಾಗ ಇಲ್ಲಿ ಏನ್ ರೇಟ್ ಇಂದ ಸ್ಟಾರ್ಟ್ ಆಗುತ್ತೆ ಸರ್? ಸರ್ ಇಲ್ಲಿ 8,000 ರೂಪಾಯಿಂದ ಲ್ಯಾಪ್ಟಾಪ್ ಸ್ಟಾರ್ಟ್ ಆಗುತ್ತೆ ಸರ್. ಏನ್ ಕಾನ್ಫಿಗರೇಷನ್ ಏನ್ ಕೊಡ್ತೀರಾ? ಕಾನ್ಫಿಗರೇಷನ್ ಬಂದು i3 ಇದೆ, ಫಸ್ಟ್ ಜನರೇಷನ್, ಸೆಕೆಂಡ್ ಜನರೇಷನ್ ಸಿಗುತ್ತೆ, 4GB RAM ಮತ್ತೆ 500GB ಹಾರ್ಡ್ ಡಿಸ್ಕ್ ಸಿಗುತ್ತೆ. ಅಂಡ್ ಇನ್ನೊಂದು ಸರ್, ಇಲ್ಲಿ ನಿಮ್ಮಲ್ಲಿ ನಾವು ಅಪ್ಗ್ರೇಡ್ ಮಾಡ್ಕೋಬಹುದಾ? ಹೌದು ಸರ್, ಖಂಡಿತ ಮಾಡಿಕೊಡ್ತೀವಿ ಸರ್. ಅಪ್ಗ್ರೇಡ್ ಬೇಕಂದ್ರೆ ಇಲ್ಲೇನೆ ಮಾಡಿಕೊಡ್ತೀವಿ. RAM ಇರಬಹುದು, SSD, ಮೆಮೊರಿ ಎಲ್ಲ ಮಾಡಿಕೊಡ್ತೀವಿ ಸರ್. ಎಲ್ಲ SSD ಸಿಗುತ್ತೆ ಸರ್. ಆಲ್ ಬ್ರ್ಯಾಂಡ್ SSD ನಮ್ಮ ಹತ್ರ ಸಿಗುತ್ತೆ. ಸೂಪರ್. ಬನ್ನಿ ಸರ್, ಈಗ ಸದ್ಯಕ್ಕೆ ಅವೈಲೇಬಲ್ ಇರೋದು ಯಾವ್ದು ತೋರಿಸಿ ಸ್ವಲ್ಪ. 10,000 ಇಂದ ಅವೈಲೇಬಲ್ ಇದೆ ಸರ್ ನಮ್ಮ ಹತ್ರ ಲ್ಯಾಪ್ಟಾಪ್. 10,000 ಇಂದ ಇವಾಗ ಸದ್ಯಕ್ಕೆ ಅವೈಲೇಬಲ್ ಇದೆ. ಕಾನ್ಫಿಗರೇಷನ್ ಹೇಳಿದ್ರದ್ದು? ಕಾನ್ಫಿಗರೇಷನ್ ಬಂದು i5 ಸೆಕೆಂಡ್ ಜನರೇಷನ್, 4GB RAM, 500GB ಹಾರ್ಡ್ ಡಿಸ್ಕ್. ಯಾವ ಬ್ರ್ಯಾಂಡ್ ಇದು ಸರ್? ಡೆಲ್ ಅಲ್ಲಿ ಸಿಗುತ್ತೆ. ಡೆಲ್ ಲ್ಯಾಟಿಟ್ಯೂಡ್ ಸೀರೀಸ್ ಸರ್. ಡೆಲ್ ಲ್ಯಾಟಿಟ್ಯೂಡ್. ಹೌದು ಸರ್. ನಿಮ್ಮ ಹತ್ರ ಯಾವ ಬ್ರ್ಯಾಂಡ್ ಇದೆ ಸರ್ ಇಲ್ಲಿ? ಸರ್ ಡೆಲ್, ಲೆನೋವೊ, HP, ಮ್ಯಾಕ್ ಎಲ್ಲಾ ಬ್ರ್ಯಾಂಡು ಇದೆ ಸರ್. ಎವ್ರಿಥಿಂಗ್ ಇದೆ. ಓಕೆ ಬನ್ನಿ, ಇನ್ನೊಂದು 2-3 ತೋರಿಸ್ಕೊಂಡ್ ಬಂದ್ಬಿಡೋಣ. ಇದು 10,000, ಇದು ಸರ್ 11,000, 15,000, 20,000. ಏನ್ ಬರ್ತಾ ಇದೆ 20,000? ಸರ್ i5 8 ಜನರೇಷನ್, 8GB RAM, 256 SSD. ತೆಗಿರಿ ಅದನ್ನ ಒಂದ್ಸತಿ ತೋರಿಸ್ಬಿಡೋಣ. ಸೊ ವೀಕ್ಷಕರ ಕಂಡೀಷನ್ ತೋರಿಸ್ಬಿಡ್ತೀವಿ. ಒಂದೊಂದು ಸೆಗ್ಮೆಂಟ್ ಅಲ್ಲಿ ನಿಮ್ಗೆ 10,000 ರೂಪಾಯಿ 11,000 ರೂಪಾಯಿ ತೋರಿಸಾಯ್ತು. ಸೊ ಇದು ನೋಡಿ ನಿಮಗೆ 256GB SSD. ಇದನ್ನ ನಾವು ಅಪ್ಗ್ರೇಡ್ ಮಾಡ್ಕೋಬಹುದು ಸರ್? ಮಾಡ್ಕೋಬಹುದು ಸರ್, ಖಂಡಿತ ಮಾಡ್ಕೋಬಹುದು. i5 8 ಜನರೇಷನ್ ನೋಡಿ, ಇಲ್ಲಿ ನಿಮಗೆ ವೆಬ್ ಕ್ಯಾಮ್ ಬರುತ್ತೆ. ಸೊ ಕಂಡೀಷನ್ ತೋರಿಸಿ ಸರ್. ತುಂಬಾ ಚೆನ್ನಾಗಿದೆ ಸರ್, ಒಳ್ಳೆ ಕಂಡೀಷನ್ ಅಲ್ಲಿ ಸಿಗುತ್ತೆ. ಕ್ವಾಲಿಟಿ ಚೆನ್ನಾಗಿದೆಯಾ? ಹೌದು ಸರ್. ಸರ್ ಇವಾಗೆಲ್ಲ ಫ್ಲಿಪ್ ಬುಕ್ ಎಲ್ಲ ಬರುತ್ತೆ, ಅದೆಲ್ಲ ಸಿಗುತ್ತೆ ಸರ್? ಸಿಗುತ್ತೆ ಸರ್ ನಮ್ಮ ಹತ್ರ, ಅದು ಕೂಡ ಇದೆ, ತೋರಿಸ್ತೀನಿ ನಾನು. ಏನ್ ರೇಟ್ ಇಂದ ಸ್ಟಾರ್ಟ್ ಆಗುತ್ತೆ ಫ್ಲಿಪ್ ಬುಕ್?
ಮಿನಿಮಮ್ ರೇಟ್ ಸರ್ ಮಿನಿಮಮ್ ರೇಟ್ ಅಂದ್ರೆ ಇದು ನಿಮಗೆ 19,000 ಇಂದ ಸಿಗುತ್ತೆ ಸರ್. ಇದು 19 19,000 ಫ್ಲಿಪ್ fully rotatable. Yes sir. ಸೊ ಇದು ಜಸ್ಟ್ 19,000 19,000 i5 8 ಜನರೇಷನ್ 8GB RAM 256 SSD 14 ಇಂಚ್ ಸ್ಕ್ರೀನ್ 11.5 inches ಸ್ಕ್ರೀನ್. ಓಕೆ ಓಕೆ ಓಕೆ. ಸೊ ಇದು ನಮಗೆ ಸಿಗ್ತಾ ಇರುವಂತದ್ದು ಜಸ್ಟ್ 19,000 rupees. ಓಕೆ. ನಮ್ಮ ವೀಕ್ಷಕರಿಗೆ ಏನಾದರೂ ಸ್ವಲ್ಪ ಡಿಸ್ಕೌಂಟ್ ಆಗ್ಬೋದಾ ಸರ್ ಇದ್ರಲ್ಲಿ? ಖಂಡಿತ ಮಾಡ್ಕೊಡ್ತೀವಿ ಮಾಡ್ಕೊಡ್ತೀರಾ ಜೊತೆ ಆಫರ್ ಕೊಡ್ತೀರಾ ಖಂಡಿತ ಅಲ್ವಾ? ಸೊ ವೀಕ್ಷಕರ ಆಫರ್ ಅಂತೂ ಫೈನಲ್ ಹೇಳಲೇಬೇಕು ನಿಮಗೆ. ಸೊ ನೆಕ್ಸ್ಟ್ ಮಾಡೆಲ್ ಹೋಗೋಣ ಸರ್, 20,000 ಮೇಲೆ ಬನ್ನಿ ಸರ್. Lenovo ThinkPad ಇದೆ ಸರ್, T470 i7 6th ಜನರೇಷನ್ 8GB RAM 256 SSD. ಓಕೆ. ಎಷ್ಟು ಸರ್ ಇದು? ವಿತ್ 5 hours ಬ್ಯಾಟರಿ ಬ್ಯಾಕಪ್ ಬರುತ್ತೆ. 5 ವರ್ಷ ಬ್ಯಾಟರಿ ಬ್ಯಾಕಪ್. ಪ್ರೈಸ್ ಹೇಳಿಲ್ಲ ನೀವು ಇದ್ರದ್ದು. ಪ್ರೈಸ್ ಬಂದು ನಿಮಗೆ 20,000 ಸರ್, 20,490. 20,000 ಗೆ ThinkPad ಕೊಡ್ತೀರಾ? ಹೌದು ಸರ್, ThinkPad. ನೆಕ್ಸ್ಟ್ ಸರ್, ನೆಕ್ಸ್ಟ್ ಬಂದು HP ಇದೆ ಸರ್ ನಿಮಗೆ. HP i5 8 ಜನರೇಷನ್ i7 7 ಜನರೇಷನ್. i7 ಅಲ್ವಾ ಇದು? ಹೌದು ಸರ್, 7 ಜನರೇಷನ್. ಇದು RAM ಅಪ್ಗ್ರೇಡ್ ಮಾಡ್ಕೋಬಹುದಾ? RAM ಅಪ್ಗ್ರೇಡ್ ಮಾಡ್ಕೋಬಹುದು ಸರ್. SSD ಅಪ್ಗ್ರೇಡ್ ಮಾಡ್ಕೋಬಹುದು. ಇದಕ್ಕೆ ಏನು ರೇಟ್ ಹೇಳ್ತಿದ್ರಿ ಸರ್? ಇದಕ್ಕೆ ಬಂದು 20,990 ಸರ್. 20,990. ಎಸ್ ಸರ್. ಸೂಪರ್. ನೆಕ್ಸ್ಟ್ ಸರ್, ಹಾಗೆ ನೆಕ್ಸ್ಟ್ ಅದೇ ಇದರಲ್ಲಿ ನಿಮಗೆ i7 7 ಜನರೇಷನ್ ವಿತ್ ಟಚ್ ಸ್ಕ್ರೀನ್ ಬರುತ್ತೆ. ಇದು ಟಚ್ ಸ್ಕ್ರೀನ್. ಟಚ್ ಸ್ಕ್ರೀನ್ ವೀಕ್ಷಕರು, ಇದು ಟಚ್ ಸ್ಕ್ರೀನ್ ಅಂತೆ. ಬೆಲೆ ಏನು ಕೊಡ್ತೀರಾ ಸರ್ ಇದಕ್ಕೆ? ಬೆಲೆ ಸೇಮ್ ಸರ್, ಇದು 20,990. 20,990 ಟಚ್ ಸ್ಕ್ರೀನ್. ಬೇಕಾದ್ರೆ ಟಚ್ ಸ್ಕ್ರೀನ್ಸ್ ಗಳು ಬೇಡಾದ್ರೆ ಆ ಕಡೆ ಏನೇ ಆಫರ್. ನೆಕ್ಸ್ಟ್ ಸರ್, ನೆಕ್ಸ್ಟ್ ಅದೇ ತರ ಪ್ರೀಮಿಯಂ ಬ್ರ್ಯಾಂಡ್ ಎಲೈಟ್ ಬುಕ್. ಯಾವ ಬ್ರ್ಯಾಂಡ್ ಇದು? HP ಎಲೈಟ್ ಬುಕ್ ಸರ್, G6. ಓಕೆ ಓಕೆ. i5 8 ಜನರೇಷನ್ 8GB RAM 256 SSD. ಇವಕ್ಕೆಲ್ಲ ವಾರಂಟಿ ಎಷ್ಟು ಕೊಡ್ತೀರಾ ಸರ್? ಸರ್ ವಾರಂಟಿ ಸರ್ವಿಸ್ ಬಂದು 1 year ಇರುತ್ತೆ. ಸ್ಪೇರ್ ವಾರಂಟಿ 1 month ಇರುತ್ತೆ ಸರ್. ಸೊ ಸ್ಪೇರ್ ವಾರಂಟಿ 1 month, ಸರ್ವಿಸ್ ವಾರಂಟಿ 1 year. 1 year. ಎಸ್ ಸರ್. ಸೊ ವೀಕ್ಷಕರೇ, ಇವಾಗ ಜಸ್ಟ್ ನೋಡಿದ್ರಿ ನೀವು, i5 ಬೇಕಾ i7 ಬೇಕಾ, ಎಲ್ಲ ಜನರೇಷನ್ಸ್ಗಳು ಅವೈಲೇಬಲ್ ಇದೆ. ಸ್ವಲ್ಪ ಮುಂದೆ ಬಂದ್ಬಿಡೋಣ ಸರ್. ಇದೊಂದು ತುಂಬಾ ಚೆನ್ನಾಗಿದೆ, ಡೆಲ್ ಇನ್ಸ್ಪಿರೇಷನ್. ಹೌದು ಸರ್, ಡೆಲ್ ಇನ್ಸ್ಪಿರೇಷನ್ i5 10th ಜನರೇಷನ್ ಸರ್. ಒಳ್ಳೆ ಲ್ಯಾಪ್ಟಾಪ್, ಸೂಪರ್ ಲ್ಯಾಪ್ಟಾಪ್. i5 10th ಜನರೇಷನ್ 256. ಹೌದು ಸರ್. ಓಕೆ, ಬೆಲೆ ಹೇಳಿ ಸರ್, ಇದೊಂದು ಒಳ್ಳೆ ರೇಟ್ ಕೊಡಿ ಸರ್. 26,990 ಇದೆ ಸರ್. 26 ಸೈಡ್ ಅಲ್ಲಿ ತೋರಿಸಿ, ಎಷ್ಟು 26,990. ವೀಕ್ಷಕರೇ, ಇದು ನಿಮಗೆ ಎಷ್ಟು ತೆಳ್ಳಗಿದೆ ಗೊತ್ತಾ? ಇದು ನಿಮ್ಮ ಮೊಬೈಲ್ಗಿಂತನೂ ತೆಳ್ಳಗಿದೆ ಅಂತ ಹೇಳ್ಬೋದು. ಪೋರ್ಟ್ ಅಂತ ಬಂದಾಗ ನಿಮಗೆ C ಬೇಕು, HDMI ಬೇಕು. ನೋಡಿ, ಇಲ್ಲಿ ಮೆಮೊರಿ ಕಾರ್ಡ್ ಇನ್ಸ್ಟಾಲೇಷನ್ ಎಲ್ಲ ಸಿಗುತ್ತೆ. ಮೆಮೊರಿ ಕಾರ್ಡ್ ಆಗ್ಬೋದು ಇಲ್ಲ ಸರ್? ತುಂಬಾ ಚೆನ್ನಾಗಿದೆ ಸರ್. ಇದು ವಿತ್ ಅಡಾಪ್ಟರ್ ಕೊಡ್ತೀರಾ ತಾನೆ? ಹೌದು ಸರ್, ವಿತ್ ಅಡಾಪ್ಟರ್ ಬರುತ್ತೆ ಸರ್. ವಿತ್ ಅಡಾಪ್ಟರ್ ವಿತ್ ಆಫರ್ ಜೊತೆಗೆ ಆಫರ್ ಕೊಡ್ತೀರಾ? ಆಫರ್ ಆಮೇಲೆ ಹೇಳೋಣ. ಸೊ ನೆಕ್ಸ್ಟ್ ಯಾವ್ದಾದ್ರು ಹೈಲೈಟೆಡ್ ಮಾಡೆಲ್ ತೋರಿಸಿ ಸರ್ ಮೇಲ್ಗಡೆ. ಇಲ್ಲಿ ಯಾವ್ದಿದೆ ಸರ್? ಸರ್ 5310 ಅಂತ. ಅಗೇನ್ ಇದು i5 10th ಜನರೇಷನ್ ಬರುತ್ತೆ, ವಿತ್ ಟಚ್ ಬರುತ್ತೆ. ಇದು ಕೂಡ ಇದು ಟಚ್ ಬರುತ್ತೆ. ಹೌದು ಸರ್, ಇದು ಟಚ್ ಬರುತ್ತೆ. i5 10th ಜನರೇಷನ್. ಹೌದು, i5 10th ಜನರೇಷನ್ 8GB 256GB. ಏನು ರೇಟ್ ಹೇಳ್ತಿದ್ರೆ ಸರ್ ಇದಕ್ಕೆ? ಸರ್ 30,990 ಸರ್. 30,990. ಎಸ್ ಸರ್. ಸ್ವಲ್ಪ ಹಿಂದೆ ತೋರಿಸ್ಬಿಡೋಣ. ಸೊ ವೀಕ್ಷಕರೇ, ಕಂಡೀಷನ್ ನೋಡ್ಬೋದು. ಎವ್ರಿಥಿಂಗ್ ಇಸ್ ಸ್ಕ್ರಾಚ್ಲೆಸ್ ಅಂಡ್ ಇದು ಟಚ್ ಸ್ಕ್ರೀನ್ ಬರುತ್ತೆ ನಿಮಗೆ. ಓ, ಚೆನ್ನಾಗಿದೆ ಸರ್. ಸೊ ಎಲ್ಲ ರ್ಯಾಪ್ ಮಾಡಿ ಪ್ರಾಪರ್ ಆಗಿ ಇಟ್ಟಿರ್ತಾರಲ್ಲ ಸರ್ ಇದು. ಓಕೆ, ನೆಕ್ಸ್ಟ್ ಸರ್, ಇನ್ನು ನೆಕ್ಸ್ಟ್ ಮಾಡೆಲ್ ಅದೇ ತರ 5420 i5 11 ಜನರೇಷನ್. 11 ಜನರೇಷನ್. ಓಕೆ, ನೆಕ್ಸ್ಟ್ ಮುಂದೆ ಇದು ಬಂದು ಪ್ರೈಸ್ 26,990. 26,990. ಎಸ್ ಸರ್. 11 ಜನರೇಷನ್. ವೀಕ್ಷಕರೇ, i5 11 ಜನರೇಷನ್ 26,990 ಕೊಡ್ತಿದ್ದಾರೆ ಅಂತಂದ್ರೆ ಸೂಪರ್ ಆಫರ್ ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ 3420 i5 11 ಜನರೇಷನ್. ಓಕೆ, 16GB RAM 512GB SSD. ಓ, ಡಬಲ್ ಅಲ್ವಾ ಇದರಲ್ಲಿ? ಸೊ i5 11 ಜನರೇಷನ್ 16GB RAM, ಹೌದು, 512GB SSD ಸರ್. ಇದಕ್ಕೆ ಏನು ರೇಟ್ ಹೇಳ್ತಿದ್ರೆ ಸರ್? 30,990 ಸರ್. 30,990. ಸರ್, ಇದನ್ನೇ ನಾವು ಹೊರಗಡೆ ತಗೊಳಕ್ ಹೋದ್ರೆ ಎಷ್ಟಾಗ್ಬೋದು ಸರ್? 35,000 to 40,000 ಆಗುತ್ತೆ ಸರ್. ಓಕೆ ಓಕೆ. ಸೊ ಹತ್ತತ್ರ ನಮ್ಗೆ 10-15,000 ಉಳಿಸ್ತಾ ಇದ್ದೀರಾ? ಹೌದು ಸರ್. ಸೂಪರ್. ನೆಕ್ಸ್ಟ್ ಮುಂದೆ ಹೋಗೋಣ. ಇವಾಗ ಏನು ನೋಡ್ತಾ ಇದ್ದೀವಿ ಸರ್? ಇವಾಗ ಸರ್ ಮ್ಯಾಕ್ ಸೀರೀಸ್ ನೋಡೋಣ. ಹೌದು ಸರ್, ಮ್ಯಾಕ್ ಸೀರೀಸ್ ತೋರಿಸಿ ಸರ್. ಒಂದು ಫಸ್ಟ್ ಮಿನಿಮಮ್ ಯಾವ ರೇಟಲ್ಲಿ ಕೊಡ್ತೀರಾ ಸರ್? ಮ್ಯಾಕ್ ಯಾವ ರೇಟ್ ಇಂದ ಸ್ಟಾರ್ಟ್ ಆಗುತ್ತೆ ಸರ್? ಮ್ಯಾಕ್ ಏರ್ ನಿಮಗೆ A466 ಅಂತ ಬರುತ್ತೆ. ಲೀಸ್ಟ್ ಪ್ರೈಸ್ 20,000 ಅಲ್ಲಿ ಕೊಡ್ತೀವಿ ಸರ್. ಮ್ಯಾಕ್ ಅನ್ನ 20,000. ಹೌದು ಸರ್, 20,000 ಸರ್. i5 5th ಜನರೇಷನ್ ಸರ್, 8GB. ವೀಕ್ಷಕರೇ, ಆಪಲ್ ಮ್ಯಾಕ್ ಏರ್ 5th ಜನರೇಷನ್ i5 8GB 128GB SSD. ಸೊ ಇದು ಸಿಗ್ತಾ ಇದೆ 20,000 ಸರ್. ಸರ್ SSD ಅಪ್ಗ್ರೇಡ್ ಮಾಡ್ಕೋಬಹುದು ಖಂಡಿತ ಸರ್. ಮಾಡಬೇಕು ಅಂದ್ರೆ ನಾವೇ ಮಾಡ್ಕೊಡ್ತೀರಾ? OS ಬೇಕಾದ್ರೆ ಅಪ್ಗ್ರೇಡ್ ಮಾಡ್ತೀರಾ? ಹೌದು ಸರ್, OS ಅಪ್ಗ್ರೇಡ್ ಮಾಡ್ಕೊಡ್ತೀವಿ. ಸರ್ವಿಸ್ ಇರುತ್ತೆ, ಎಲ್ಲ ಇರುತ್ತೆ ಸರ್. ಎಲ್ಲ ಇರುತ್ತೆ ಅಂತ ಹೇಳ್ತೀರಾ? ಓಕೆ. ಸೊ 20,000 ರೂಪಾಯಿಂದ ಮ್ಯಾಕ್ ಸ್ಟಾರ್ಟ್. ಹೌದು ಸರ್. ಸೂಪರ್. ನೆಕ್ಸ್ಟ್ ಸರ್? ನೆಕ್ಸ್ಟ್ M1 ಚಿಪ್ ಸರ್, ಏರ್. ಸ್ವಲ್ಪ ಪವರ್ಫುಲ್ ಅಲ್ಲ ಸರ್ ಇದು? ಹೌದು ಸರ್, ಏರ್ ಇದೆ. ಸೊ ಎಷ್ಟಿದು? ಆಪಲ್ ಏರ್ M1 ಚಿಪ್ ಇದೆ. M1 ಚಿಪ್ ಸರ್ ಇದು. ಓಕೆ ಓಕೆ ಓಕೆ. 38,490 ಆಗುತ್ತೆ ಸರ್. 38,490. ಎಸ್ ಸರ್. ಓಕೆ ಓಕೆ ಸರ್. ಇದು ಮಾರ್ಕೆಟ್ ಅಲ್ಲಿ ಎಷ್ಟಿರಬಹುದು ನಿಮ್ಮ ಪ್ರಕಾರ? ಸರ್ ಇದು ಮಾರ್ಕೆಟ್ ಅಲ್ಲಿ ನಿಮಗೆ ಹೊಸ ತಗೋಬೇಕಂದ್ರೆ ಹತ್ತತ್ರ 1 ಲಕ್ಷ ಇದೆ ಸರ್. 1 ಲಕ್ಷ? ಎಸ್ ಸರ್. ಬಟ್ ಇದು ನಿಮ್ಗೆ ಕೊಡ್ತಾ ಇರೋದು 38,000 ಸರ್. 38,000 ಗೆ. ಹೌದು ಸರ್. ಸೂಪರ್ ಸರ್. ವಿತ್ ವಾರಂಟಿ? ವಿತ್ ವಾರಂಟಿ. ಇದಕ್ಕೆ 1 ವರ್ಷ ವಾರಂಟಿ? 1 ವರ್ಷ ಸರ್ವಿಸ್ ವಾರಂಟಿ. ಸೂಪರ್ ಸೂಪರ್. ಬನ್ನಿ ಸರ್, ನೆಕ್ಸ್ಟ್ ಹೋಗೋಣ. ಇವೆಲ್ಲ ಆಪಲ್ ಅಲ್ವಾ ಸರ್? ಹೌದು ಸರ್, ಎಲ್ಲ ಆಪಲ್ ಸರ್. ಇದು ಎಲ್ಲ ಆಪಲ್. ನೋಡಿ, ಇದು ಪ್ರೀಮಿಯಂ ವಿತ್ ಗ್ರಾಫಿಕ್ಸ್ ಬರುತ್ತೆ ನಿಮಗೆ. ಆಪಲ್ ಮ್ಯಾಕ್ ಬುಕ್ ಪ್ರೋ ಅಂತ ಇದು A2141
i9 9th ಜನರೇಷನ್, ಓಕೆ 16 GB RAM, 512 GB SSD ಬರುತ್ತೆ. 4GB ಗ್ರಾಫಿಕ್ ಕಾರ್ಡ್ ಇದೆ. ಹೌದು ಸರ್, 4GB ಗ್ರಾಫಿಕ್ ಕಾರ್ಡ್ ಇದೆ. ಅಂದ್ರೆ ನಾವು ಇದನ್ನ ಎಡಿಟಿಂಗು ಗೇಮಿಂಗಿಗೂ ಯೂಸ್ ಎಲ್ಲ ಮಾಡಬಹುದು. ಯೂಸ್ ಮಾಡ್ಕೋಬಹುದು ಸರ್. ಓಕೆ ಓಕೆ, ಏನ್ ರೇಟ್ ಹೇಳ್ತಿದ್ರಿ ಸರ್? ಸರ್ ಇದು 44,990 ಆಗುತ್ತೆ ಸರ್. 44,990. ಇದನ್ನ ಮಾರ್ಕೆಟ್ ತೊಗೊಳಕೋದು ಎಷ್ಟು ಆಗ್ಬೋದು ಸರ್? ಇದು ಆಲ್ಮೋಸ್ಟ್ ನಿಮಗೆ 1,80,000 ಬರುತ್ತೆ ಸರ್. ಸೆಕೆಂಡ್ ಹ್ಯಾಂಡ್ ಲ್ಯಾಪ್ಟಾಪ್ ನಿಮಗೆ ಆಲ್ಮೋಸ್ಟ್ 2 ಲಕ್ಷದ ಹತ್ರ ಬಂತು. ಹೌದು ಸರ್. ಸೊ ನೀವು ಕೊಡ್ತಾ ಇರೋದು 44,990. 44,990. ವಾರಂಟಿ ಇದೆ ತಾನೆ? ವಾರಂಟಿ 1 ಇಯರ್ ವಾರಂಟಿ ಕೊಡ್ತೀವಿ ಸರ್. ವಿತ್ ಮೌಸ್ ವಿತ್ ಇದು ಬ್ಯಾಗ್, ಮೌಸ್, ಅಡಾಪ್ಟರ್ ಎಲ್ಲ ಬರುತ್ತೆ ಸರ್. ಎಲ್ಲ ಜೊತೆಲಿ. ಹೌದು ಸರ್. ಸೂಪರ್ ಸೂಪರ್ ಸರ್. ನೆಕ್ಸ್ಟ್ ಸರ್, ಈಗ ನಾನು ನೆಕ್ಸ್ಟ್ ಕ್ವಶನ್ ಏನಂತಂದ್ರೆ, ಇವಾಗ ಲಿಸ್ಟ್ ಬಿಟ್ಟಿದ್ರಲ್ಲ, ಸೊ ಇದು ರೀಫಿಲ್ ಖಾಲಿ ಆದಂಗೂ ರೀಫಿಲ್ ಎಷ್ಟು ದಿನಕ್ಕೆ ಒಂದ್ಸತಿ ಆಗ್ತಾ ಇರುತ್ತೆ ಸರ್? ಸ್ಟಾಕ್ ರೆಗ್ಯುಲರ್ ಆಗಿ ಬರುತ್ತೆ ಸರ್. ನಮಗೆ ರೆಗ್ಯುಲರ್ ಆಗಿ ಸ್ಟಾಕ್ ಬರುತ್ತೆ ಸರ್. ಎವ್ರಿ 2 ಡೇಸ್, ಎವ್ರಿ 3 ಡೇಸ್ ಸ್ಟಾಕ್ ಬರ್ತಾ ಇರುತ್ತೆ ಸರ್. ಸ್ಟಾಕ್ ಬರ್ತಾ ಇರುತ್ತೆ ಸರ್. ನೀವು ಹೇಳಿದ್ರೆ ನಮ್ಮ ಹತ್ರ ಸರ್ವಿಸ್ ಕೂಡ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಒಂಚೂರು ಸರ್ವಿಸ್ ಸೆಕ್ಷನ್ ತೋರ್ಸಕ್ಕಾಗತ್ತಾ? ಖಂಡಿತ ಸರ್. ನಮ್ಮ ಹತ್ರ ಬೆಸ್ಟ್ ಕ್ವಾಲಿಟಿ, ಬೆಸ್ಟ್ ಪ್ರೈಸ್, ಬೆಸ್ಟ್ ಸರ್ವಿಸ್ ಎಲ್ಲ ಇರುತ್ತೆ ಸರ್. ಟೆಕ್ನಿಷಿಯನ್ ಇದಾರ? ಒಳ್ಳೆ ಟೆಕ್ನಿಷಿಯನ್, ಒಳ್ಳೆ ಟೆಕ್ನಿಷಿಯನ್ ಇದ್ದಾರೆ ಸರ್. ಸರ್ ಯಾರಾದ್ರೂ ಇವಾಗ ಸಮಸ್ಯೆ ಮೋರ್ ದೆನ್ 12 ಇಯರ್ಸ್ ಎಕ್ಸ್ಪೀರಿಯನ್ಸ್ ಇದ್ದಾರೆ ಸರ್ ನಮಗೆ. ಇದಾರಾ ಸರ್? ಯಾರಾದ್ರೂ ಪ್ರಾಬ್ಲಮ್ ಅಂತ ಬಂದ್ರೆ ಸೊ ಇಮಿಡಿಯೇಟ್ ಸರ್ವಿಸ್ ಮಾಡಿ ಕಳ್ಸಿಕೊಡ್ತೀರಾ? ಖಂಡಿತ ಸರ್, ಇಮಿಡಿಯೇಟ್ ಸರ್ವಿಸ್ ಸಿಗುತ್ತೆ ಸರ್. ಸೊ ಇಲ್ಲೇ ಕುತ್ಕೊಂಡು ವೇಟ್ ಮಾಡಿದ್ರೆ ನಮ್ಗೆ ಇಮಿಡಿಯೇಟ್ಲಿ ಮಾಡ್ಕೊಡ್ತೀವಿ. ಇಲ್ಲೇ ಇಮಿಡಿಯೇಟ್ ಮಾಡ್ಕೊಡ್ತೀವಿ ಸರ್. ಸಿದ್ಧಾರ್ಥ ಸರ್ ಬನ್ನಿ ಸರ್. ಸರ್ವಿಸ್ ಸೆಕ್ಷನ್ ಅಲ್ಲಿ ಸರ್ ನಮ್ಮ ಸರ್ವಿಸ್ ಸೆಕ್ಷನ್ ಇದು 10 to 10 ಇಯರ್ಸ್ ಎಕ್ಸ್ಪೀರಿಯನ್ಸ್ ಇದೆ ಸರ್ ಇವರಿಗೆಲ್ಲ. ಸಾರು? ಹೌದು ಸರ್. ಓಕೆ, ಮೋಸ್ಟ್ ಆಫ್ ದ ಇದೆಲ್ಲ ಇವರೇ ಕ್ಲಿಯರ್ ಮಾಡ್ತಾರೆ. ಹೌದು ಸರ್, ಇವರೇ ಕ್ಲಿಯರ್ ಮಾಡ್ತಾರೆ. ಮೇಡಮ್ ಅವರು ಇದ್ದಾರೆ, ಇವರಿಗೆ ಅಪ್ರಾಕ್ಸಿಮೇಟ್ 15 to 20 ಇಯರ್ಸ್ ಎಕ್ಸ್ಪೀರಿಯನ್ಸ್ ಸರ್. ಓಕೆ ಓಕೆ ಸರ್, ಒಂದು ಕ್ವಶನ್ ನಂದು. ಹೇಳಿ ಸರ್. ಚಿಕ್ಕ ಪುಟ್ಟ ಮೈನರ್ ವರ್ಕ್ ಇದ್ರೆ, ಏನಾದ್ರು ಕೆಲಸ ಇದೆ, ಏನಾದ್ರು ಮಾಡ್ಕೋಬೇಕು, ವರ್ಕ್ ಮಾಡಬೇಕು ಅಂತಂದ್ರೆ ಎಷ್ಟೊತ್ತಲ್ಲಿ ಮಾಡ್ಕೊಡ್ತೀರಾ ಸರ್? ವಿತಿನ್ 2 to 3 ಅವರ್ಸ್ ಅಲ್ಲಿ ಮಾಡ್ಕೊಡ್ತೀವಿ ಸರ್ ನಾವು ಮೈನರ್ ವರ್ಕ್ಸ್. ಮೇಜರ್ ಇದ್ರೆ ಮೇಜರ್ ಇದ್ರೆ ಮ್ಯಾಕ್ಸಿಮಮ್ 1 or 2 ಡೇಸ್ ಅಲ್ಲಿ ಮಾಡ್ಕೊಡ್ತೀವಿ ಸರ್. 1 or 2 ಡೇಸ್. ಸರ್ ಯಾರೋ ಲ್ಯಾಪ್ಟಾಪ್ ತಗೊಂಡ್ರು, ನಮಗೆ ಇಲ್ಲಿ SSD ಅಪ್ಗ್ರೇಡ್ ಆಗಬೇಕು, RAM ಅಪ್ಗ್ರೇಡ್ ಆಗಬೇಕು, OS ಅಪ್ಗ್ರೇಡ್ ಆಗಬೇಕು ಅಂದ್ರೆ ಅದು ಇಮಿಡಿಯೇಟ್ಲಿ ಮಾಡ್ಕೊಡಕ್ಕೆ? ಇಮಿಡಿಯೇಟ್ ಮಾಡ್ಕೊಡ್ತೀವಿ ಸರ್. OS ಆದ್ರೆ 1.5 to 2 hours ಅಲ್ಲಿ ಫಿನಿಶ್ ಮಾಡ್ಕೊಡ್ತೀವಿ. RAM 10 ನಿಮಿಷ ಮಾಡಿಕೊಡ್ತೀವಿ. ಎಲ್ಲ SSD ಅಪ್ಗ್ರೇಡ್ ಎಲ್ಲ 1 or 2 hours. ಓಕೆ, ಇಲ್ಲಿ ಆಕ್ಸೆಸರೀಸ್ ಇರಬಹುದು, ಪಾರ್ಟ್ಸ್ ಗಳು ಇರಬಹುದು, ಎಲ್ಲ ನಿಮ್ಮ ಹತ್ರ ಸ್ಟಾಕ್ ಇರುತ್ತೆ ಸರ್? ಖಂಡಿತ ಸರ್, ಸ್ಟಾಕ್ ಇದೆ ಸರ್. ಸೊ ವೀಕ್ಷಕರೇ ನೋಡಬಹುದು, ಇಲ್ಲಿ ಕಂಪ್ಲೀಟ್ ಸ್ಟಾಕ್ಸ್ ಗಳು ಕೂಡ ಇರುತ್ತೆ, ನಿಮ್ಮ ಹತ್ರನೇ ಇರುತ್ತೆ. ಹೌದು ಸರ್, ನಮ್ಮ ಹತ್ರನೇ ಇರುತ್ತೆ ಸರ್. ಸರ್ ಎಲ್ಲ ನೋಡ್ಕೊಂಡ್ ಬಂದ್ವಿ, ಒಳಗಡೆ ಸರ್ವಿಸ್ ಕೂಡ ತೋರಿಸ್ಕೊಟ್ರೆ. ಫೈನಲ್ ಆಗಿ ಬರೋದು ನಾನು ಅವಾಗ ತೋರಿಸಬೇಕಾದ್ರೆ ಮೇಲೆಲ್ಲ ಸರ್ಟಿಫಿಕೇಟ್ಸ್ ಎಲ್ಲ ಇಟ್ಕೊಂಡಿದ್ದೀರಾ, ಏನ್ ಸರ್ ಸರ್ಟಿಫಿಕೇಟ್ ಅದು? ಸರ್ ಇದು ಬಂದು ನಮ್ಮ ಸರ್ಟಿಫಿಕೇಟ್ಸ್ ಬ್ರ್ಯಾಂಡ್ ವೈಸ್ ನಮಗೆ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ ಸರ್. ಬ್ರ್ಯಾಂಡ್ ವೈಸ್ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ. ಮತ್ತೆ ಸೆಂಟ್ರಲ್ ಗವರ್ಮೆಂಟ್ ಇಂದ ವಿಜಿಲೆನ್ಸ್ ಸರ್ಟಿಫಿಕೇಟ್ ಇದೆ ನಮ್ಮ ಹತ್ರ. ಎಲ್ಲ ಸರ್ಟಿಫಿಕೇಟ್, ಕ್ವಾಲಿಟಿ ಸರ್ಟಿಫಿಕೇಟ್ಸ್ ಎಲ್ಲ ಇದೆ. ಕ್ವಾಲಿಟಿ ಸರ್ಟಿಫಿಕೇಟ್ ಇದೆ. ಓಕೆ, ಸೊ ಈ ಜಯನಗರ ಬ್ರಾಂಚ್ ಎಲ್ಲಿ ಬರುತ್ತೆ? ಅಡ್ರೆಸ್ ಹೇಳಿ ಸರ್ ನಮಗೆ. ಸರ್ ನಮ್ಮ ಸ್ಟೋರ್ ಬಂದು ಜಯನಗರ 3rd ಬ್ಲಾಕ್ 11th ಮೇನ್ ಅಲ್ಲಿ ಇದೆ. ನೆಕ್ಸ್ಟ್ ಮ್ಯಾಕ್ಸ್ ಶೋರೂಮ್ ಅಲ್ಲಿ ಬರುತ್ತೆ. ಮ್ಯಾಕ್ಸ್ ಶೋರೂಮ್ ಪಕ್ಕದಲ್ಲಿ ಇದೆ ಸರ್. ಓಕೆ, ಇನ್ನೊಂದು ಕ್ವಶನ್ ಏನಂತಂದ್ರೆ, ತಮ್ಮದು ಸ್ಟೋರ್ ಎಲ್ಲೆಲ್ಲಿ ಬರುತ್ತೆ ಸರ್? ಎಲ್ಲೆಲ್ಲಿ ಇದೆ? ಸರ್ ನಮ್ಮ ಸ್ಟೋರ್ ಇರೋದು ಜಯನಗರ, HSR ಲೇಔಟ್, ಕೋರಮಂಗಲ, ಮಾರತಹಳ್ಳಿಯಲ್ಲಿ 3 ಬ್ರಾಂಚ್ ಇದೆ. ಎಲೆಕ್ಟ್ರಾನಿಕ್ ಸಿಟಿ ಇದೆ, ಮತ್ತೆ ಕಮನಹಳ್ಳಿ ಇದೆ. ಎಲ್ಲ ಆಲ್ ಓವರ್ ಬೆಂಗಳೂರಲ್ಲಿ ಎಷ್ಟು ಇರಬಹುದು ನಿಮ್ಮ ಪ್ರಕಾರ? ಸರ್ 9 ಬ್ರಾಂಚಸ್ ಇದೆ ಸರ್. 9 ಬ್ರಾಂಚಸ್. ಹೌದು ಸರ್. ಆಲ್ ಓವರ್ ಇಂಡಿಯಾದಲ್ಲಿ ಎಷ್ಟು ಬ್ರಾಂಚ್ ಇರಬಹುದು ನಿಮ್ಮದು? ಮೋರ್ ದೆನ್ 30 ಔಟ್ಲೆಟ್ಸ್ ಇದೆ. ಎಲ್ಲ ಕಡೆ ಇದೆ. ಹೌದು ಸರ್, ಎಲ್ಲ ಕಡೆ ಇದೆ. ಸರ್ ಆನ್ಲೈನ್ ಸರ್ವಿಸಸ್ ಏನಾದರೂ ಕೊಡ್ತೀರಾ ಸರ್ ನೀವು? ಖಂಡಿತ ಕೊಡ್ತೀವಿ ಸರ್. ಆನ್ಲೈನ್ ಸರ್ವಿಸ್ ಕೂಡ ಇದೆ. ಚೆಕ್ ಮಾಡ್ಕೋಬಹುದು. ಹೌದು ಸರ್. ಸರ್ ಇವಾಗ ಒಂಚೂರು ಆಫರ್ ಡೀಟೇಲ್ಸ್ ಕೊಟ್ಬಿಡೋಣ. ಖಂಡಿತ ಕೊಡೋಣ ಸರ್. ಏನು ಆಫರ್ ಕೊಡ್ತಾ ಇದ್ದಾರೆ ಸರ್ ಇಲ್ಲಿ? ಸರ್ ನಮ್ಮ ಹತ್ರ ಲ್ಯಾಪ್ಟಾಪ್ ತಗೊಂಡ್ರೆ ಅಬೌವ್ 15,000 ಲ್ಯಾಪ್ಟಾಪ್ ತಗೊಂಡ್ರೆ ಓಕೆ, ಮೌಸ್ ಇದೆ, ಆರ್ ಪೆನ್ ಡ್ರೈವ್ ಇದೆ, ಆಂಟಿವೈರಸ್ ಇದೆ, ಓಕೆ, ಆರ್ ಬ್ಯಾಗ್ ಇದೆ. ಬ್ಯಾಗ್ ಯಾವ್ದಾದ್ರು ಒಂದು ಫ್ರೀ? ಯಾವ್ದಾದ್ರು 2 ಫ್ರೀ ಕೊಡ್ತೀವಿ ಸರ್. 2 ಫ್ರೀ? ಹೌದು ಸರ್. ಸೊ ವೀಕ್ಷಕರೇ, ಆಂಟಿವೈರಸ್ ಅಥವಾ ಬ್ಯಾಗ್ ಅಥವಾ ಪೆನ್ ಡ್ರೈವ್, 64 GB ಪೆನ್ ಡ್ರೈವ್ ಅಥವಾ ಒಂದು ವೈರ್ಲೆಸ್ ಮೌಸ್. ವೈರ್ಲೆಸ್ ಇದು ಸರ್, ವೈರ್ಲೆಸ್ ಮೌಸ್. ಓಕೆ, ಸೊ ಇದರಲ್ಲಿ ಯಾವ್ದಾದ್ರು 2 ಫ್ರೀ? 2 ಫ್ರೀ. ಸೊ ಇದು ವರ್ತ್ ಎಷ್ಟು ಸರ್? ಇದು ಎಷ್ಟು ಇರ್ಬೋದು ನಿಮ್ಮ ಪ್ರಕಾರ? ಸರ್ ಇದ್ರ ವರ್ತ್ ಬಂದು 400 ರೂಪಾಯಿ ಇದೆ. ಇದು ಬಂದು 700 ರೂಪಾಯಿ ಇದೆ. ಓಕೆ, ಇದು ಬ್ಯಾಗ್ ಕೂಡ 700 ರೂಪಾಯಿ. ಸರಿ. ಇದು ಕೂಡ 400 ರೂಪಾಯಿ. 400 ರೂಪಾಯಿ. ಸೊ ಆಲ್ಮೋಸ್ಟ್ 1100 ರೂಪಾಯಿ ವರ್ತ್ ಇದೆ ಸರ್. ತಗೋಬಹುದಲ್ವಾ? ಖಂಡಿತ ಸರ್. ಸೊ ವೀಕ್ಷಕರೇ, ಇದು ಲಿಮಿಟೆಡ್ ಟೈಮ್ ಆಫರ್, ಮರಿಬೇಡಿ. ಸೊ ಇದು ಇದರಲ್ಲಿ ಯಾವ್ದಾದ್ರು 2 ಐಟಮ್ ನಿಮಗೆ ಕಂಪ್ಲೀಟ್ಲಿ ಫ್ರೀ. 15,000 ಅಬೌವ್ ಲ್ಯಾಪ್ಟಾಪ್ ತಗೊಂಡಾಗ. ಸೊ ವೀಕ್ಷಕರೇ ನೋಡಿದ್ರಲ್ಲ, ಸಿದ್ದಣ್ಣ ಅವರು ಎಷ್ಟು ಕಂಪ್ಲೀಟ್ ಆಗಿ ಇನ್ಫಾರ್ಮೇಷನ್ ಕೊಟ್ಟರು ಅಂತ ಹೇಳ್ಬಿಟ್ಟು. ಅಂಡ್ ಅಷ್ಟೇ ಅಲ್ಲದೆ ನಾನೇನು ಆಫರ್ ಹೇಳಿದ್ದಾರೆ, ಇದು ಕೂಡ ಲಿಮಿಟೆಡ್ ಟೈಮ್ ಆಫರ್ ವೀಕ್ಷಕರೇ. ಸ್ಕ್ರೀನ್ ಮೇಲೆ ಲ್ಯಾಪ್ಟಾಪ್ ಸ್ಟೋರ್ನ ನಂಬರ್ ಕೊಟ್ಟಿರ್ತೀನಿ. ಅಂಡ್ ಸರ್ ಹೇಳ್ದಂಗೆ ಆಲ್ ಓವರ್ ಬೆಂಗಳೂರು ನಿಮಗೆ ಸ್ಟೋರ್ಗಳು ಅವೈಲೇಬಲ್ ಇದೆ, ಆಲ್ ಓವರ್ ಇಂಡಿಯಾ ಕೂಡ ಸ್ಟೋರ್ಗಳು ಅವೈಲೇಬಲ್ ಇದೆ ಅಂತ ಹೇಳ್ಬೋದು. ಅಂಡ್ ಅಷ್ಟೇ ಅಲ್ಲದೆ ಲ್ಯಾಪ್ಟಾಪ್ ಸ್ಟೋರ್ದು ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ಗಳು ಕೂಡ ಇದೆ. ನಾನು ಇವತ್ತು ಹೇಳಿದೆ, ಇದಕ್ಕಿಂತ ಹೆಚ್ಚಿನ ಮಾಹಿತಿ ಬೇಕು ಅಂತಂದ್ರೆ ಆ ಸೋಷಿಯಲ್ ಮೀಡಿಯಾ ಹ್ಯಾಂಡಲಲ್ಲಿ ಹೋಗ್ಬಿಟ್ಟು ನೀವು ಕಂಪ್ಲೀಟ್ ಇನ್ಫಾರ್ಮೇಷನ್ ತಗೋಬಹುದು. ಯೂಟ್ಯೂಬ್ ಇರ್ಬೋದು, ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಎಲ್ಲ ಕಡೆ ಇರೋದು ಅಕೌಂಟ್ಸ್ಗಳಿದೆ. ಹೋಗಿ ನೋಡಿ, ನಿಮಗೆ ತಕ್ಕಾದಂಥ ಲ್ಯಾಪ್ಟಾಪ್ಗಳನ್ನು ಬೈ ಮಾಡಿ ನಿಮ್ಮ ಎಜುಕೇಷನ್ಗೆ, ಕೆಲಸಕ್ಕೆ ಯೂಸ್ ಮಾಡಿ ವೀಕ್ಷಕರೇ. ನಮಸ್ಕಾರ.